ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ರು ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ಗೆ ನೀವು ಏನಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ವಿತೌಟ್ ಮಿಸ್ಸು ನೀವು ವಿಡಿಯೋನ ನೋಡ್ಬೋದು. ಸೊ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಯೂಶಲಿ ನಿಮಗೆ ಹೋಲ್ಸೇಲು, ರಿಟೇಲ್ ಈ ಥರ ಡಿಫ್ರೆಂಟ್ ಕ್ಲಾತಿಂಗ್ ರಿಲೇಟೆಡ್ ವಿಡಿಯೋ ಬರ್ತಾನೆ ಇರುತ್ತೆ. ಸೊ ನಾನಿವತ್ತು ಬಂದಿರೋದು ಶಿವಾಜಿನಗರ. ಸೊ ಲಾಸ್ಟ್ ಒಂದು ಸ್ವಲ್ಪ ದಿನದಿಂದ ಒಂದು ವಿಡಿಯೋ ಮಾಡಿದೆ ಶಿವಾಜಿನಗರದಲ್ಲಿ. ಸೊ ಲಕ್ಕಿ ಡ್ರೀಮ್ಸ್ ಅಂತ ಹೇಳ್ಬಿಟ್ಟು ತಿರುಪೂರ್ ಲೆಗ್ಗಿನ್ಸ್ ಮ್ಯಾನುಫ್ಯಾಕ್ಚರರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದೆ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಆ ವಿಡಿಯೋಗೆ. ಸೊ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸು ಯಾರ್ಯಾರು ರೀಸೇಲ್ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಸೊ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಕೂಡ ಮಾಡಿದ್ರು. ಸೊ ಇನ್ನೊಂದು ಸರಿ ನಾನು ಶಿವಾಜಿನಗರ್ ಲಕ್ಕಿ ಡ್ರೀಮ್ಸ್ ಫ್ಯಾಕ್ಟರಿ ಔಟ್ಲೆಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಿಮಗೆ ಇವಾಗ ಕಂಪ್ಲೀಟ್ ಬಾಟಮ್ ವೇರು ಎಲ್ಲದೂ ಸಿಗ್ತಾ ಇದೆ. ಸೊ ಲೆಗ್ಗಿನ್ಸ್ ಜಸ್ಟ್ 45 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಪಟಿಯಾಳ ಇರ್ಬೋದು, ಮತ್ತೆ ಪ್ಲಾಜೋ ಇರ್ಬೋದು, ಮತ್ತೆ ರೀಸೆಂಟ್ ಆಗಿ ಅವರು ಕಾರ್ಡ್ ಸೆಟ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ ಟಾಪ್ಸು ಎಲ್ಲದೂ ಬರ್ತಾ ಇದೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಹೊಸದಾಗಿ ಏನೇನು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಮತ್ತೆ ಏನೇನು ಪ್ರೈಸ್ ರೇಂಜ್ ಇರುತ್ತೆ. ಸೊ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಸೊ ಇಷ್ಟು ದಿನ ಇಲ್ಲಿ ಓನ್ಲಿ ಹೋಲ್ಸೇಲ್ ಇತ್ತು, ಅಂದ್ರೆ ರೀಸೇಲರ್ಸ್ಗೆ. ಸೊ ಇವಾಗ ಅವರು ರಿಟೇಲ್ಗೂ ಕೊಡ್ತಾ ಇದ್ದಾರೆ. 1-2 ಪೀಸ್ ಕೂಡ ಅವೈಲಬಲ್ ಇದೆಯಂತೆ. ಸೊ ಬನ್ನಿ ಹೋಗೋಣ. ಸೊ ಏನೇನು ಸಿಗುತ್ತೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಫಸ್ಟ್ ಲೊಕೇಶನ್ ನೋಡ್ಕೋಬೇಡ. ಎದುರುಗಡೆ ಕಾಣಿಸ್ತಾ ಇರೋದು ಶಿವಾಜಿನಗರ್ ಚರ್ಚಿಂದ ವಾಕಬಲ್ ಡಿಸ್ಟೆನ್ಸ್ 100 ಮೀಟರ್ಸ್ ಅಲ್ಲಿ ಒಂದು ಫ್ಯಾಕ್ಟರಿ ಔಟ್ಲೆಟ್ ಇರೋದು. ಸೀದಾ ಮುಂದೆ ಬಂದ್ರೆ ನಿಮಗೆ ಮೀನಾಕ್ಷಮ್ಮ ಟೆಂಪಲ್ ಇದೆ. ಸೊ ಟೆಂಪಲ್ಗಿಂತ ಮುಂಚೆನೆ ನಿಮಗೆ ಇದು ಲಕ್ಕಿ ಡ್ರೀಮ್ಸ್ ಒಂದು ಬೋರ್ಡ್ ಕಾಣುತ್ತೆ ನೋಡಿ. ಎದುರುಗಡೆ ಚರ್ಚ್ ಕಾಣ್ತಾ ಇದೆ, ಟೆಂಪಲ್ ನೋಡಿದ್ರೆ. ಸೊ ಇಲ್ಲಿ ರೈಟ್ ಅಲ್ಲಿ ನೋಡಿ ಚಿಕ್ಕದಾಗಿ ಒಂದು ಬೋರ್ಡ್ ಕಾಣ್ತಾ ಇದೆ. ಸೊ ಇದು ಫ್ಯಾಕ್ಟರಿ ಔಟ್ಲೆಟ್ಗೆ ದಾರಿ. ಚಿಕ್ಕ ಓಣಿಯಲ್ಲಿ ಒಳಗಡೆ ಅಂಗಡಿ ಇದೆ. ಸೊ ಏನೇ ಕನ್ಫ್ಯೂಷನ್ ಇದ್ರು ಕೂಡ ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ ಹಾಕಿರ್ತೀನಿ. ಸೊ ಮಿಸ್ ಮಾಡದೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಸರ್. ಏನ್ ಸರ್ ಹೊಸದಾಗಿ ತುಂಬಾ ತರ ಬಾಟಮ್ ವೇರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತ ಗೊತ್ತಾಯ್ತು. ಏನೇನ್ ಸರ್, ಏನೇನ್ ಬಂದಿದೆ ಹೊಸದಾಗಿ? ಸರ್ ಬಾಟಮ್ ವೇರ್ ಅಲ್ಲಿ ಹೊಸದಾಗಿ ಲೆಗಿನ್ಸ್ ಅಲ್ಲಿ ನೀವು ಅವತ್ತು ಹೇಳಿದ್ರೆ ಏನ್ ಸರ್ ಸ್ಟಾಕ್ ಇಲ್ಲ ಅಂತ. ಇವತ್ತು ನೋಡ್ರಲ್ಲ ಹೆಂಗಿದೆ ಸ್ಟಾಕ್, ಕಾಲಿಡಕ್ಕೂ ಜಾಗ ಇಲ್ಲ, ಫುಲ್ ಸ್ಟಾಕ್ ಆಗ್ಬಿಟ್ಟಿದ್ರಲ್ಲ. ಸ್ಟಾಕ್ ಬಾಟಮ್ ವೇರ್ ಅಲ್ಲಿ ಸರ್ ಹೊಸದಾಗಿ ಲೆಗಿನ್ಸ್ ಗಳೇ ನಮ್ಮ ಮೊದಲ ಮೇನು. ಬಾಟಮ್ ವೇರ್ ಅಲ್ಲಿ ನಿಮಗೆ ಕುರ್ತಿ ಪ್ಯಾಂಟ್ ಇರ್ಬೋದು, ಪ್ಲಾಜೋ ಇರ್ಬೋದು, ಅದೇ ತರ ಪೆನ್ಸಿಲ್ ಫಿಟ್, ಬೆಲ್ಟ್ ಮಾಡಲು, ಪ್ರತಿಯೊಂದು ಬಾಟಮ್ ವೇರ್ ಅಲ್ಲಿ ಏನೇನಿದೆ ಎಲ್ಲ ಮಾಡಲ್ಸ್ ಇವೆ ನಮ್ಮಲ್ಲಿ. ಫಾಸ್ಟ್ ಮೂವಿಂಗ್ ಮಾಡಲ್ ಔಟ್ ಆಗುವಂಥದ್ದು ಯಾವುದೂ ಇಲ್ಲ. ಇವಾಗ ನೆಕ್ಸ್ಟ್ ನಾವು ಏನ್ ಮಾಡ್ತಾ ಇದೀವಿ ಅಂತೇಳಿ ಆಲ್ರೆಡಿ ಇವಾಗ ವರ್ಕ್ ನಡೀತಾ ಇದೆ. ಟಾಪ್ಸ್ ರಯಾನಲ್ ಟಾಪ್ಸ್ ನಡೀತಾ ಇದೆ, ಕಾರ್ಸೆಟ್ ರಯಾನಲ್ ಬರ್ತಾ ಇದೆ, ಸುಮಾರು ಮಾಡಲ್ಗಳು. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ನಾವು ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ. ಆವಾಗ ಸುಮಾರು ಜನ ಇವಾಗ ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಿಮ್ಮ ವಿಡಿಯೋ ನೋಡೋರು ಸುಮಾರು ಜನ ಕೇಳ ಸರ್ ನಮ್ಗೆ ರಿಟೇಲು ಕೊಡಿ, ನಮಗೆ ಟಾಪ್ಸ್ ತೊಗೊಳಕ್ಕೆ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ, ಯಾವುದೋ ಆ ಐಟಮು ನೀವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ನಿಮ್ದು ಇದೇನೇ ನಂಬರ್ 1 ಕ್ವಾಲಿಟಿ ಆಗಿದೆ, ಇದೇ ಥರ ಕ್ವಾಲಿಟಿಯಲ್ಲಿ ನೀವು ಕೊಡಿ ಸರ್, ಬ್ರ್ಯಾಂಡಲ್ಲೇ ತೊಗೊಂಡೋಗ್ತಾರೆ ಅಂತ ಹೇಳಿ ಕಸ್ಟಮರ್ ಕೇಳ್ತಾ ಇದ್ದಾರಂತೆ. ಕಸ್ಟಮರ್ ಡಿಮ್ಯಾಂಡ್ ಇಂದ ಅದನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಇವತ್ತು ನನಗೆ ನಿಮ್ಗೆ ಸ್ಯಾಂಪಲ್ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ. ನೆಕ್ಸ್ಟ್ ವೀಕ್ ಎಲ್ಲ ಅದನ್ನ ಲಾಂಚ್ ಮಾಡ್ತಾ ಇದೀವಿ. ಕಾರ್ಸೆಟ್ ಟಾಪ್ಸ್ ಎಲ್ಲ ಬಂದ್ಬಿಡ್ತದೆ ನಿಮಗೆ ಕಮ್ಮಿ ಪ್ರೈಸ್ ಅಲ್ಲಿ, ಬೆಸ್ಟ್ ಕ್ವಾಲಿಟಿ. ಇದು ಹೋಲ್ಸೇಲ್ ಅವ್ರಿಗೆ ಟಾಪ್ಸ್ ಎಲ್ಲ ಬಂದು ನಾವು ಹೋಲ್ಸೇಲ್ ಮಾತ್ರ ಕೊಡ್ತೀವಿ. ಲೆಗಿನ್ಸ್ ಟು ಬಾಟಮ್ ವೇರ್ ಎಲ್ಲ ಬಂದು ನಮಗೆ ಸಿಂಗಲ್ ಪೀಸ್ ಕೊಡ್ಬೋದು. ಇವಾಗ ನಿಮ್ ಕಸ್ಟಮರ್ ಸುಮಾರು ಜನ ಕೇಳಿದ್ರೆ ಏನ್ ಸರ್ ನೀವು ಬರೀ ಅಂಗಡಿಯವರು ಕೊಡ್ತೀರಾ, ನಮಗೂ ಕೊಡಿ ಸರ್, ನಾವು ಬತ್ತೀವಲ್ಲ, ನಮಗೂ 1 ಪೀಸ್ 2 ಪೀಸ್ 3 ಪೀಸ್ 5 ಪೀಸ್ ತಗೋದಿವಿ, 10 ಪೀಸ್ ವರ್ಗು ನಾವು ತಗೋದಿವಿ, ನಮ್ಗೆ ಕೊಡಿ ಅಂತ. ಆದ್ರೆ ಹೋಲ್ಸೇಲ್ ಪ್ರೈಸ್ಗಿಂತ ಒಂದು 50 ರೂಪಾಯಿ ಡಿಫ್ರೆನ್ಸ್ ಬರ್ತವೆ. ನಿಮ್ಗೆ ಯಾವಾಗ್ಲೂ ಐಟಮ್ ಸಿಗ್ತದೆ, ಯಾವಾಗ್ಲೂ ತಗೋಬಹುದು, ಸೈಜ್ ವೈಸ್ ಕಲರ್ಸ್ ಎಲ್ಲ. ನಮ್ದು ಗ್ಯಾರಂಟಿ ಏನಂತ ಹೇಳಿದ್ರೆ ಕಸ್ಟಮರ್ ತಗೊಂಡೋಗಿ ಸಿಂಗಲ್ ಪೀಸ್ ತಗೊಂಡೋಗಿ ಅವ್ರು ವಾಶ್ ಮಾಡಿ ಕಲರ್ ಹೋಯ್ತು, ಬಬಲ್ಸ್ ಬಂದು, ಸ್ಟಿಚಿಂಗ್ ಓಪನ್ ಆಯ್ತು, ಎಲಾಸ್ಟಿಕ್ ಹೋಯ್ತು ಅಂತ ಹೇಳಿದ್ರೆ ತಗೊಬಂದು ಹಂಗೆ ಕೊಡಿ, ಹೊಸ ಪೀಸ್ ತಗೊಂಡೋಗಿ. ಎರಡನೇದು ಅದೇ ತರ ನಮ್ಮ ಅಂಗಡಿಯವ್ರ ಹತ್ರ ನಮ್ಮ ಡೀಲರ್ಸ್ಗಳಿಗೆ ಕಸ್ಟಮರ್ ತಗೊಂಡೋದ್ರೆ ಅವ್ರಿಗೆ ಆಟೋ ಪೇರ್, ಬಸ್ ಪೇರ್ ಕೊಡಿ, ಹೊಸ ಪೀಸ್ ಅವ್ರಿಗೆ ಕೊಡಿ, ಕಂಪ್ನಿ ಪೇ ಮಾಡ್ತದೆ. ಅಷ್ಟು ಗ್ಯಾರಂಟಿ ಸರ್. ಇದು 6 ತಿಂಗಳವ್ರು ಯೂಸ್ ಮಾಡ್ಬಿಟ್ಟಲ್ಲ, ಫಸ್ಟ್ ಫ್ರೆಶ್ ಪೀಸ್ ಕೊಟ್ಟಾಗ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನೇ ಇದ್ರು ನಿಮ್ಗೆ 100% ಗ್ಯಾರಂಟಿ. ಎಲ್ಲಾರ ತರ ಇವಾಗ 1000ಕ್ಕೆ 10, 1000ಕ್ಕೆ 15, 1000ಕ್ಕೆ 20 ಕೊಡ್ತಾರೆ. ಬಟ್ ನಾವು ಅದು ಯಾವ್ದು ಕೊಡಲ್ಲ, ನಮ್ದೆಲ್ಲ ಫ್ರೆಶ್ ಆಗಿರ್ತದೆ, ವಿತ್ MRP ಅಲ್ಲೇ ಬರ್ತದೆ. ಸಿಂಗಲ್ ಪೀಸ್ ಮೇಲೂ ನಿಮ್ಗೆ MRP ಬರ್ತದೆ. ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು MRP ಇಲ್ದಂಗೆ ಯಾವ್ದು ಇರಲ್ಲ ಪೀಸ್ಗಳು. ನಮ್ದು 399, 499 MRP ಬರ್ತವೆ. 100% ಗ್ಯಾರಂಟಿ, ISO ಸರ್ಟಿಫೈಡ್ ಕಂಪನಿ. ನಿಮ್ಗೆ 75 ಕಲರ್ಸ್. ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಜನ ಕೇಳ್ತಾರೆ ಸರ್ ನಮ್ಮ ಬ್ರ್ಯಾಂಡ್ ಅಲ್ಲಿ ಮಾಡಬಹುದು ಅಂತ, ಸುಮಾರು ಇನ್ಕ್ವೈರೀಸ್ ಇದೆ. ಅವ್ರ ಬ್ರ್ಯಾಂಡ್ ಅಲ್ಲಿ ನಾವು ಮಾಡ್ಕೊಡ್ತೀವಿ, ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಮಿನಿಮಮ್ 1200 ಪೀಸಸ್, 10 ಕಲರ್. ಇವಾಗ ನಿಮ್ಮ ಡ್ರೀಮ್ ನಿಮ್ಮ ಚಾನಲ್ ನೇಮಲ್ಲಿ ಬೇಕು ಅಂತ ಹೇಳಿದ್ರೆ ಮಿನಿಮಮ್ 1200 ಪೀಸ್ ಕೊಟ್ರೆ 5 ಸೈಜ್ ಮಿನಿಮಮ್, ಎಷ್ಟು ಡಬಲ್ ಸರ್ವ್ ಕೊಟ್ಟರು ನಾವು ಮಾಡ್ಕೊಡ್ತೀವಿ. ಸೇಮ್ ಪ್ಯಾಕಿಂಗ್ ಎಲ್ಲ ಮಾಡಿ ನಿಮ್ಮ ಹೆಸರಲ್ಲೇ ಮಾಡ್ಕೊಡ್ತೀವಿ. ಓಕೆ. ಸೊ ಪ್ರೈಸಸ್ ಏನು ಚೇಂಜ್ ಆಗಿಲ್ಲ, ಹಳೆ ಪ್ರೈಸ್ ಇದೆ ಸರ್. ಎಲ್ಲಾ ಪ್ರೈಸಸ್ ಚೇಂಜ್ ಆಗಿದೆ ಈ ವಾರದಿಂದ, ಬಟ್ ನಮ್ದ್ರಲ್ಲಿ ಯಾವ್ದು ಪ್ರೈಸ್ ಚೇಂಜ್ ಆಗಿಲ್ಲ. ಏನ್ ಹಳೆ ಪ್ರೈಸ್ ಇದೆಯೋ ಅದೇ ಪ್ರೈಸ್ ಅಲ್ಲೇ ಕೊಡ್ತೀವಿ. ಸೊ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಸರ್ ಲೆಗಿನ್ಸ್? 45 ರೂಪೀಸ್ ಇಂದ ಕಿಡ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೋಲ್ಸೇಲ್.
ಜಸ್ಟ್ 45. ಇದ್ರಲ್ಲಿ ಹೇಳುವಂತ ರೇಟ್ ಎಲ್ಲಾನು ಹೋಲ್ಸೇಲ್. ರಿಟೇಲ್ ಬಂದಾಗ 50 rupees ಚೇಂಜ್ ಆಗ್ತದೆ ನಿಮಗೆ ಪೀಸ್ ಪರ್ ಪೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಂತ ಹೇಳಿ ಬಂದು ಕೇಳೋರಿಗೆ ನಾವು ಇಲ್ಲ ಅನ್ನಂಗಿಲ್ಲ, ಅದಕ್ಕೆ ಕೊಡ್ತಾ ಇದ್ದೀವಿ. ಇದು ಮಕ್ಕಳದು ನಿಮಗೆ ಪಕ್ಕ ಫಿಟ್ಟಿಂಗ್ಸ್ ಬಂದಿದೆ. ಯಾವುದೇ ತರದ್ದು ಒಂದು ಚೂರು ನಿಮ್ಗೆ ಸೆಕೆಂಡ್ಸ್ ಆಗಿ ಬರಲ್ಲ. ಇಂಟರ್ಲಾಕ್ ಎಲ್ಲ ಪಕ್ಕ ಕ್ವಾಲಿಟಿ ಆಗಿರ್ತದೆ ನಿಮಗೆ. ಸ್ಟಿಚಿಂಗ್ ನೋಡೋದು ನಿಮ್ಗೆ ಗೊತ್ತಾಗ್ತದೆ ಸಿಂಗಲ್ ಪೀಸ್ ವರ್ಗು ಏನೇ ಯಾವ ತರ ಇದೆ ಸ್ಟಿಚಿಂಗ್ ಅಂತ ಹೇಳ್ಬಿಟ್ಟು. 45 rupees ಇಂದ ಮಕ್ಕಳು ಸ್ಟಾರ್ಟ್ ಆಗ್ತದೆ. 70 rupees ಇಂದ ದೊಡ್ಡವ್ರದ್ದು 100% ಕಾಟನ್. 100% ಕಾಟನ್ ಲೆಗಿನ್ಸ್ 4 ಲೈಕ್ರಾ ಬರಲ್ಲ, ಕಾಟನ್. ಟ್ವಿನ್ ಬರ್ಡ್ಸ್ ಮಾಡಲ್ಲ. ಇಲ್ಲಿ ನೋಡಿ ಬ್ರ್ಯಾಂಡ್ ಅಲ್ಲಿ ಏನ್ ಕೊಟ್ಟಿರ್ತಾನೋ ಸೇಮ್ ಹಂಗೆ ಏನೋ ಲೋಕಲ್ ಆಗಿ ಕೊಟ್ಬಿಟ್ಟು ನಾವು ಏನಕ್ಕೆ ಆಫರ್ ಅಂತ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಸ್ಟಾಕ್ ಇರೋದಕ್ಕಲ್ಲ. ನಿಮ್ ವಿಡಿಯೋ ಶಿವಾಜಿನಗರದಲ್ಲಿ ನಾವು ಓಪನ್ ಮಾಡಿ ಒಂದು 4ನೇ ತಿಂಗಳು ಇದು. ನಮ್ ಕಸ್ಟಮರ್ಸ್ಗೆ ಏನಾರ ಒಂದು ಗಿಫ್ಟ್ ಕೊಡಬೇಕು. 1-2 ಕೊಡೋದಕ್ಕಿಂತ ಬದಲು ಅವ್ರಿಗೆ ರೇಟ್ ಅಲ್ಲಿ ನಾವು ಕೊಟ್ರೆ ಅವ್ರಿಗೂ ಮಾರ್ಜಿನ್ ಸಿಗ್ತದೆ. 499 MRP ಬರ್ತದೆ, 599 MRP ಬರ್ತದೆ. ಇದರಲ್ಲಿ ಸಿಂಗಲ್ ಪೀಸ್ ಹ್ಯಾಂಗರ್ ಪೌಚ್ ಪ್ಯಾಕಿಂಗು 4 ವೇ ಲೈಕ್ರಾ. ನಮ್ಮ ಕಂಪ್ನಿಯಲ್ಲಿ ಸರ್ ಎಲ್ಲ ಪ್ರತಿಯೊಂದು ನಾವು ಹಾಕಿದ್ದೀವಿ. ಏನ್ ಫ್ಯಾಬ್ರಿಕ್, ಏನ್ GSM, ಏನ್ ಬಟ್ಟೆ ಮಿಕ್ಸಿಂಗ್ ಎಲ್ಲ ಪ್ರತಿಯೊಂದು ನಾವು ಹಾಕಿರ್ತೀವಿ. ಅದೇ ತರ ಇದರಲ್ಲಿ ನಿಮಗೆ ಏನ್ ಆಫರ್ ಸರ್ ಇದು ಹೇಳಿದ್ದು? ಇದರಲ್ಲಿ ಆಫರ್ ಇದನ್ನ 210 ರೂಪಾಯಿ 205 ರೂಪಾಯಿ ರೇಟ್ ಇದು. ನಿಮ್ಗೆ 165 ಇದು ಕೊಡ್ತೀವಿ. ಈ ಇರೋ ಸ್ಟಾಕ್ ಖಾಲಿ ಆಗೋರು. 165ಗೆ ಬೆಲ್ಟ್ ಮಾಡಲು L2 XXL ವರೆಗೂ ಸೇಮ್ ಪ್ರೈಸ್. ಕಲರ್ಸ್ ಮಿಕ್ಸಿಂಗ್ ತಗೋಬಹುದು. ನಮ್ಮಲ್ಲಿ 5 ಪೀಸ್ ಒಂದ್ ಕಡೆ ತಗೋಬೇಕಲ್ಲ, ಒಂದ್ ಕಲರ್ 2 ಪೀಸ್ 3 ಪೀಸ್ ಬೇಕಾದ್ರೆ ನೀವು ತಗೋಬಹುದು. ಇದು ನಿಮ್ಮ ಸರ್ಪ್ರೈಸ್ ಮಾಡ್ತಾ ಇರೋದು. ಬ್ರ್ಯಾಂಡ್ ಲೋಗೋ ಇಂದ ಬಂದು ಎಲ್ಲ ಬಂದ್ಬಿಡ್ತದೆ ನಿಮಗೆ. ಪಕ್ಕ ಕ್ವಾಲಿಟಿ. ಇದ್ರಲ್ಲಿ ಕ್ವಾಲಿಟಿಯಲ್ಲಿ ಯಾವ್ದಾದ್ರು ಕಾಂಪ್ರಮೈಸ್ ಮಾಡಲ್ಲ. ಅದೇ ಇದರಲ್ಲಿ ಇನ್ನೊಂದು ರೂಬಿ ಗೋಲ್ಡ್ ಅಂತ ಮಾಡಿದೀವಿ. ರೂಬಿ ಗೋಲ್ಡ್ ನಮ್ಮ ಬ್ರ್ಯಾಂಡ್ ನೇಮ್. ಏನಕ್ಕೆ ನಾವು ರೂಬಿ ಗೋಲ್ಡ್ ಅಂತ ಇದೀವಿ ಅಂದ್ರೆ ಕೆಲವರು ಗೊತ್ತಾಗಬೇಕಲ್ಲ ಏನು ಎತ್ತ ಅಂತ, ಅದಕ್ಕೋಸ್ಕರ ಮಾತ್ರ ಮಾಡಿದೀವಿ. ಇದ್ರ ಪ್ಯಾಕಿಂಗ್ ಸಿಂಗಲ್ ಪೀಸ್ ಪ್ಯಾಕಿಂಗ್ ಬರ್ತವೆ. ಒಂದ್ ಬಂಡಲ್ 3 ಪೀಸ್ ರೂಬಿ ಗೋಲ್ಡ್. ಒಂದೇ ಕಲರ್ 3 ಸೈಜ್ ಬರ್ತವೆ. ಒಂದೇ ಕಲರ್ 3 ಸೈಜು. ಇದರಲ್ಲಿ ಬರುವಂತದ್ದು ಬ್ರ್ಯಾಂಡ್ ಲೋಗೋ ಫುಲ್ ಬರ್ತದೆ ನಿಮಗೆ. ಇದು ನಮ್ಮ ಪ್ರಿಸ್ಮಾ ಇದೆಯಲ್ವಾ, ಆದಿತ್ಯ ಬಿರ್ಲಾ ಗ್ರೂಪ್ ಪ್ರಿಸ್ಮಾ ಇದೆಯಲ್ಲ, ಅವ್ರ ಮಾಡಲ್ ಲೋಗೋ ಬಂದ್ಬಿಡ್ತದೆ, ಸೈಜ್ ಲೋಗೋ. ಅದೇ ತರ ನಮ್ಮ ಬ್ರ್ಯಾಂಡ್ ಲೋಗೋ ಇರ್ತದೆ ನಿಮಗೆ. ಇದ್ರಲ್ಲೂ ಬ್ರ್ಯಾಂಡ್ ಅಲ್ಲಿ ನಾವು ಏನ್ ಹಾಕಿರ್ತೀವೋ ಸೇಮ್ ನೇಮ್ ಹಾಕಿರ್ತೀವಿ. ಮಫ್ಲಾನ್ ಟೇಪ್ ಹಾಕಿರ್ತೀವಿ. 4 ಸ್ಟಿಚ್ ಬಂದಿರ್ತದೆ ನಿಮಗೆ. ಸಿಂಗಲ್ ಪೀಸ್ ಪ್ಯಾಕಿಂಗ್ ವಿತ್ MRP ಸಮೇತ ಬರ್ತದೆ ನಿಮಗೆ. MRP ಟ್ಯಾಗ್ ಹಾಕಿರ್ತೀವಿ. ಇದು ಕಾಂಬೋ ಪ್ಯಾಕ್. ಒಂದು ಪ್ಯಾಕಲ್ಲಿ 3 ಪೀಸು. ಒಂದು 3 ಪೀಸ್ ನೀವು ತಗೋಬಿಟ್ರೆ L XL XXL. ಇದು ಬ್ರ್ಯಾಂಡ್ ಸೈಜ್ ಅಂತೀವಿ ನಾವು. 165 ರೂಪೀಸ್ ಇಂದ ಸ್ಟಾರ್ಟ್. 165. ಇದರಲ್ಲೂ ನಿಮಗೆ ಡೈಮಂಡ್ ಕಟ್ ಬರ್ತದೆ. ನೀವು ಯಾವುದೇ ದೊಡ್ಡ ಬ್ರ್ಯಾಂಡ್ ತಗೊಂಡ್ರೆ ನಿಮ್ಗೆ ಡೈಮಂಡ್ ಕಟ್ ಇರಲ್ಲ. ನಾನು ಏನಕ್ಕೆ ನಿಮ್ ಕೈ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಗೂ ನಂಬಿಕೆ ಬರ್ಬೇಕಲ್ಲ. ನಿಮ್ಮನ್ನ ನೋಡ್ಬೇಕು. ಇದು ರೈಸ್ ಇದೆಯಲ್ವಾ, ಇದನ್ನ ಕಂಫರ್ಟಬಲ್ ಆಗಿರ್ತದೆ ಸೈಜ್. ನೀವು 145 ತಗೊಳ್ಳೋದಕ್ಕೂ 165 ತಗೊಳ್ಳೋದಕ್ಕೂ 2 ಡಿಫ್ರೆನ್ಸ್ ಇರ್ತದೆ. ಸೈಜ್ ಬಿಟ್ವೀನ್ ಎಲ್ಲ ಚೇಂಜ್ ಆಗಿರ್ತವೆ. ನೀವು ಅದ್ರಲ್ಲಿ XXL ತಗೊಳ್ಳೋದಿರಲ್ಲ ಎಲ್ಲೋ ಬ್ರ್ಯಾಂಡ್ ಸೈಜ್ ಅಲ್ಲಿ. ನೀವು ಎಷ್ಟೇ ಹೇಳಿದ್ರು ಏನೂ ಆಗಲ್ಲ. ಪಕ್ಕ ಕ್ವಾಲಿಟಿ ನಿಮಗೆ. ಎಷ್ಟಾರ ಹೇಳ್ಕೊಳ್ಳಿ ನೀವು. ಒಂದು ಚೂರು ಇಷ್ಟು ಹೇಳಿದ್ರು ನೋಡಿ, ಸ್ಟಿಚಿಂಗ್ ಎಲ್ಲಾರ ಗ್ಯಾಪ್ ಇದೆ ನೋಡಿ ನೀವು. ನಮ್ಮ ಸ್ಟಿಚಿಂಗ್ ಅಲ್ಲಿ ನಿಮ್ಗೆ ಎಲ್ಲೂ ಬರಲ್ಲ. ಸ್ಟಿಚಿಂಗ್ ಬಟ್ಟೆ ಎಲ್ಲೂ ಒಂದು ಚೂರು ಬಬಲ್ಸ್ ಇರಲ್ಲ ನಿಮ್ಗೆ. ಒಂದು ದಾರ ಇದ್ದರೆ ತೋರಿಸ್ಬಿಡಿ ನೀವು. ಏನಿಲ್ಲ, ಚೆನ್ನಾಗಿದೆ. ಟಚ್ ಅಂಡ್ ಫೀಲ್ ಮಾಡಿ ಬಂತ ಒಂದು ಈ ಕಸ್ಟಮರ್. ನಾವು ಹೇಳೋದು ಎಲ್ಲರಿಗೇನೋ ನೀವು ಆನ್ಲೈನ್ ಬುಕ್ ಮಾಡಿ ಹಾಕ್ಬಿಟ್ಟೇನೋ ಅಲ್ಲ. ನೀವು ಒಂದ್ಸತಿ ಬಂದು ಟಚ್ ಅಂಡ್ ಫೀಲ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಯಾವ ತರ ಏನು ಅಂತ ಹೇಳ್ಬಿಟ್ಟು. ಅದೇ ತರ ಕುರ್ತಿ ಪ್ಯಾಂಟ್ ಮಾಡ್ತಾ ಇದೀವಿ, ಮಕ್ಕಳದು ಲೆಗಿನ್ಸ್ ಮಾಡ್ತಾ ಇದೀವಿ. ಪ್ರತಿಯೊಂದು ಐಟಮ್ ಅಂದ್ರೆ ಈ ವಿಡಿಯೋದಲ್ಲಿ ಎಲ್ಲ ಐಟಮ್ಗಳು ನಾವು ತೋರ್ಸಕ್ಕಾಗಲ್ಲ. ಹೌದು, ಸುಮಾರು ಒಂದು 50 ಮಾಡ್ಲವರೆಗೂ ನಾವು ಮಾಡ್ತಾ ಇದೀವಿ. 3/4 ಮಾಡ್ತಾ ಇದೀವಿ, ಕ್ಯಾಬ್ರಿ ಮಾಡ್ತಾ ಇದೀವಿ, ಸಾರಿ ಶೇಪರ್ ಮಾಡ್ತಾ ಇದೀವಿ. ಇದು ಒಂದು ಕುರ್ತಿ ಪ್ಯಾಂಟ್ 2 ಪಾಕೆಟ್. ಕುರ್ತಿ ಪ್ಯಾಂಟ್ ಹೌದು. ಪಾಕೆಟ್ ಅಲ್ಲಿ ಕೈ ಹಾಕಿ ಸರ್ ನೀವು. ನಿಮ್ಗೂ ಡೌಟ್ ಇರಬಾರ್ದು. ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕೂ ನಮಗೂ ವ್ಯತ್ಯಾಸ. ನನ್ ಕೈ ಹೋಗ್ತಾ ಇದೆ, ನನ್ ಕೈ ದೊಡ್ಡದು. ನಾವು ರೋಪ್ ಕೊಟ್ಟಿರ್ತೀವಿ ಕಟ್ಟಕ್ಕೆ. ಕ್ವಾಲಿಟಿ ಸ್ಲಬ್ ಲೈಕ್ರಾ ಬರ್ತದೆ. ಬ್ರ್ಯಾಂಡ್ ಲೋಗೋ ಇರ್ತದೆ ನಿಮ್ಗೆ LD ಇದು. ಸಿಂಗಲ್ ಪೀಸ್ ಪ್ಯಾಕಿಂಗ್ ಬರ್ತದೆ ಇದು. ಇದು 210 ಇಂದ ಸ್ಟಾರ್ಟ್ ಆಗಿ 250 ವರೆಗೂ ರೇಂಜ್ ಇದೆ. 210 ಇಂದ 250 ವರೆಗೂ ರೇಂಜ್ ಇದೆ. ಇದು 3/4 ಕ್ಯಾಬ್ರಿ. ನಾನು ಏನಕ್ಕೆ ಅಂತ ಹೇಳಿದ್ರೆ ತೋರಿಸಿಲ್ಲ ಅಂದ್ರೆ ಕಸ್ಟಮರ್, ಹೊಸ ಕಸ್ಟಮರ್ ನೋಡ್ತಾ ಇದಾರಲ್ಲ, ಹಳೆಬ್ರಿಗೆಲ್ಲ ಗೊತ್ತು. ಹೊಸಬ್ರು ನೋಡೋರಿಗೆ ಗೊತ್ತಿರಲ್ಲ ಏನ್ ಮಾಡೋರು ಏನು ಅಂತ. ಯಾವುದೇ ಪೀಸ್ ತಗೊಂಡ್ರು 3/4 ಕ್ಯಾಬ್ರಿ ಇದು. 3/4 ಹೌದು. ಇದೆಲ್ಲ ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಏನ್ ಮಾಡಿದಾರ ಸೇಮ್ ಅದೇ ತರ ನಾವು ಮಾಡಿದೀವಿ. ಎಲಾಸ್ಟಿಕ್ ಸೈಜ್ ಹೇಳ್ಕೊಳ್ಳಿ ನೀವು. ಟಚ್ ಅಂಡ್ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾರೋ ಫೋನ್ ಮಾಡಿ ಕೇಳಿದ್ರು ನೀವು ಹೇಳಕ್ಕೆ ನಿಮ್ಗೆ ಧೈರ್ಯ ಇರಬೇಕು. ಸರ್ ನಾನು ಟಚ್ ಮಾಡಿದ್ದೀನಿ ಸರ್ ಹೇಗಿದೆ ಅಂತ. ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅವ್ರಿಗೆ ಏನು ಗೊತ್ತಿರಲ್ಲ. ದೊಡ್ಡವ್ರದ್ದೇ ಇದು 3/4 ಪಕ್ಕ ಕ್ವಾಲಿಟಿ. 220 GSM. ಮುಟ್ನೊಳಗೆ ಗೊತ್ತಾಗುತ್ತೆ. ಥಿಕ್ನೆಸ್ ಬ್ರ್ಯಾಂಡ್ ಅಲ್ಲಿ ಏನ್ ಕೊಡ್ತಾನೋ ಎಲ್ಲ ಇದೆ.
ಓಕೆ ಬ್ರ್ಯಾಂಡ್ ಲೋಗೋ ಇಂದ ಹಿಡಿದು ಪ್ರತಿಯೊಂದು ಇದೆ. ಓಕೆ ಪಕ್ಕ ಕೊಟ್ಟು ಎಲ್ಲಾದ್ರೂ ಮಫ್ಲಾನ್ ಹಾಕಿರ್ತೀವಿ. ಪಟಿಯಾಲ ಪ್ಯಾಂಟು 90 ರೂಪೀಸಿಂದ ಸ್ಟಾರ್ಟ್ ಆಗಿ 110 ಮುಗಿದೋಗುತ್ತದೆ. ಪಟಿಯಾಲ ಜಸ್ಟ್ 90 rupees 90 ರೂಪೀಸಿಂದ ಸ್ಟಾರ್ಟ್ ಆಗಿ ಇರೋ ಕಲರ್ಸ್ ಏನೇನು ಸ್ಟಾಕ್ ಇದೆಯೋ ಹೊಸದಕ್ಕೆಲ್ಲ ನಮ್ಮಲ್ಲಿ ಏನು ಸ್ಟಾಕ್ ಇದೆ ಅದನ್ನೆಲ್ಲ ಹಳೆ ಪ್ರೈಸಲ್ಲೇ ಕೊಡ್ತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಸರ್, ಡೈಯಿಂಗ್ ಎಲ್ಲ ಓಕೆ ಡೈಯಿಂಗ್ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟು. ನಾವು ಕವರ್ ತನಕ 30% ವರೆಗೂ ಜಾಸ್ತಿ ಆಗಿದೆ, 30 to 40% ವರೆಗೂ ಕವರ್ ಜಾಸ್ತಿ ಆಗಿದೆ. ಈಗ ನಾವು ತಗೋತೀವಲ್ಲ ಈ ಕವರ್ಸ್ ಎಲ್ಲ, ಈ 5 ರೂಪೀಸ್ 50 ಪೈಸಾ ತಗೋದಾಗಿದೆ, ಇವಾಗ 8 ರೂಪೀಸ್ವರೆಗೂ ಆಗ್ಬಿಟ್ಟಿದೆ. ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲ ರೇಟ್ ಜಾಸ್ತಿ ಆಗಿದೆ ಪ್ರತಿಯೊಂದನ್ನು. ಇದರಲ್ಲೂ ನಾವು ಮಫ್ಲಾನ್ ಆಗಿರ್ತೀವಿ ಸರ್. ಓಕೆ ಪಟಿಯಾಲದಲ್ಲೂ ನಿಮಗೆ ಫಿಲ್ಟ್ ಓಪನ್ ಆಗ್ಬಾರ್ದು ಅಂದ್ಬಿಟ್ಟು ಹಾಕಿರ್ತೀವಿ. ನಾವು 90 ರೂಪಾಯಿ ಕೊಡ್ತಾವ್ರೆ. ಇವರು ಏನು ಕಂಪ್ನಿ ಏನು ಬ್ರ್ಯಾಂಡ್ ಅಂತ ಹೇಳಿದ್ರೆ, ನಮ್ಮ ಬ್ರ್ಯಾಂಡು ನೀವು ಗೂಗಲಲ್ಲಿ ಹೊಡೆದಾಗ ಗೊತ್ತಾಗ್ಬಿಡ್ತದೆ. 5 ಸ್ಟಾರ್ ಇದೆ ರೇಟಿಂಗು. 5 ಸ್ಟಾರ್ ರೇಟಿಂಗ್ ನಾವು 10 ವರ್ಷದಿಂದ ಮಾಡ್ತಾ ಇದೀವಿ. ಬಟ್ ಅದನ್ನ ಗೂಗಲ್ ರೇಟಿಂಗ್ ಇವಾಗ ನಾವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರೋದು. ಬಟ್ ISO ಇದೆಯಲ್ಲ ಸರ್ ನಿಮ್ದು, ISO ಸರ್ಟಿಫೈಡ್ ಇದೆ. ಹೌದು, ISO ಸರ್ಟಿಫೈಡ್ ಕಂಪ್ನಿ ಮಾಡಿದೀವಿ ನಾವು. ಕಂಪ್ನಿಲ ಮ್ಯಾನುಫ್ಯಾಕ್ಚರಿಂಗ್ ಆಗೋಲ್ಲ, ISO ಸರ್ಟಿಫಿಕೇಟ್. ಓಕೆ ಎರಡನೇದು ಬಂದು ಇದರಲ್ಲಿ ಪ್ಯಾಕಿಂಗ್ ಈ ತರ ಬರ್ತದೆ ನಿಮಗೆ. ಓಕೆ ಪಟಿಯಾಲ ಪ್ಯಾಕಿಂಗು. ಇದು ಕಾರ್ಡ್ ಸೆಟ್ 120 140 ಇಂದ ಸ್ಟಾರ್ಟ್ ಆಗ್ಬಿಡ್ತದೆ. ಕಾರ್ಡ್ ಸೆಟ್ 140 ಇಂದ 140 ಇಂದ ಫ್ರೀ ಸೈಜ್ ಇದು. ಓಕೆ ಕೆಳಗಡೆ ಡಿಸೈನ್ ಬರ್ತದೆ ನಿಮಗೆ. ಇದು ಒಂಥರ ಬಟ್ಟೆ ನಿಮಗೆ ಮಕ್ಕಳಿಗಲ್ಲ ದೊಡ್ಡವರಿಗೆ ಎಕ್ಸೆಲ್ ಸೈಜ್ ಇದು. ಓಕೆ ಎಕ್ಸೆಲ್ ಸೈಜು ಫ್ರೀ ಸೈಜ್ ಆಗಿ ಮಾಡಿದ್ದೀವಿ. ನಾವೊಂದು ಪ್ರೈಸ್ ಕಮ್ಮಿಯಲ್ಲಿ ಕೊಡಬೇಕು ಅನ್ನೋ ಒಂದು ಥಾಟಲ್ಲಿ ಮಾಡಿದ್ದೀವಿ. ಓಕೆ ಎಲ್ಲ ಬ್ರ್ಯಾಂಡ್ ಲೋಗೋ ಬಂದ್ಬಿಡುತ್ತೆ ನಿಮಗೆ. ಎಲ್ಲ ಸೇಮ್ ಎಲ್ಡಿನೇ ನಮ್ಮದೇ. ನಾವು ಯಾವುದು ಹೊರಗಡೆನ ತಗೊಂಡು ಮಾರಲ್ಲ, ಎಲ್ಲ ನಮ್ದು ಪ್ರಾಡಕ್ಟ್ ಇರೋ ಮಾತ್ರ ತಗೊಂಡ್ ಮಾರ್ತೀವಿ. ಇಲ್ಲ ನಾವು ಯಾವುದು ಮಾರಕ್ಕೆ ಹೋಗಲ್ಲ. ಅದೇ ಥರ ಶಿಮ್ಮರ್ ಲೆಗಿನ್ಸು. ಶಿಮ್ಮರ್ ನೋಡಿ, ಇದೊಂದು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ಏನು ಸರ್ ಇದು ಆಫರ್ ರೇಟ್? ಇದು ಸರ್ ಸ್ವಲ್ಪ ಲೈಕ್ರ ಕಮ್ಮಿ ಆಗಿದೆ. ಲೈಕ್ರ ಅಂತ ಹೇಳಿದ್ರೆ ನಮ್ಮ ಈ ಲೈಕ್ರ ಕಮ್ಮಿ ಸ್ಟ್ರಕ್ಚರ್ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸೆಕೆಂಡ್ ಸೇಲ್ ಕೊಟ್ಟಿಲ್ಲ ಯಾರಿಗೂ. ನಮ್ಮ ಡೀಲರ್ಗಳಿಗೆ ಕೊಡ್ತೀವಿ. ಓಕೆ 180 ರೂಪಾಯಿ ಕಾಸ್ಟ್ ಇರೋದನ್ನ 140 ರೂಪೀಸ್ ಕೊಡ್ತಾ ಇದೀವಿ. ಫುಲ್ ಅಂತೂ 140ಗೆ ಓಕೆ 40 to 50 ರೂಪೀಸ್ ಕಮ್ಮಿ ಮಾಡ್ಕೊಡ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಕಸ್ಟಮರ್ ಇವಾಗ ನಿಮ್ಮ ಹತ್ರ ಬಂದು 1000 ರೂಪಾಯಿ ತಗೋತಾರೆ, ನೀವು ಇದೊಂದು ಫ್ರೀಯಾಗಿ ಕೊಡ್ಬೋದು ಅವರಿಗೆ. ಓಕೆ ಆ ಥರ. ಏನಂತ ಹೇಳಿದ್ರೆ ಸೈಜ್ ಜಂಪ್ ಮಾಡಿ ಎಕ್ಸೆಲ್ ಕೇಳೋರು ಡಬಲ್ ಎಕ್ಸೆಲ್ ಕೊಡಬೇಕು, ಎಲ್ ಕೇಳೋರು ಎಕ್ಸೆಲ್ ಕೊಡಬೇಕು. ಸ್ವಲ್ಪ ಸ್ಟೆಚ್ ಮಾತ್ರ ಕಮ್ಮಿ, ಬೇರೆ ಏನಿಲ್ಲ. ಎಲ್ಲರೂ ಹೇಳಿದ್ರೆ ಸ್ಟೆಚ್ ಇದೆ ಅಂದ್ರೆ ಇದನ್ನು ಸ್ಟೆಚ್ ಇದೆ, ಇಲ್ಲಗೇನಿಲ್ಲ. ಓಕೆ ಬಟ್ ನಮಗೆ ಒಂದು ಮನಸ್ಸಿಗೆ ಕ್ಲಾರಿಟಿ ಇಲ್ಲ, ಇದ್ರಲ್ಲಿ ಕಮ್ಮಿ ಇದೆ ಲೈಕ್ರ ಅನ್ನೋ ಒಂದು ಭಾವನೆ ಇಲ್ಲ. ನೀವು ಇವಾಗ ಹೇಳ್ಕೊಡ್ತಾ ಇದ್ದೀರಾ, ಎಲ್ಲರೂ ಆತರ ಹೇಳ್ಕೊಡಲ್ಲ, ಸುಮ್ಮನೆ ಕೊಟ್ಬಿಡ್ತಾರೆ. ಎಕ್ಸೆಲ್ ಅಂತ ಕೊಟ್ಬಿಡ್ತಾರೆ. ನಾವು ಹೇಳೇ ಕೊಡ್ತೀವಿ ಸರ್. ಕರೆಕ್ಟ್. ಇದು ನಾವು ಕೊಟ್ಟರು ಎಕ್ಸ್ಚೇಂಜ್ ತಗೊಳ್ಳಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ನಾನು ಚೇಂಜ್ ಮಾಡಿ ಕೊಡ್ತೀನಿ, ಯಾಕಂದ್ರೆ ಆಫರ್ ಕೊಡ್ತಾ ಇರೋದಕ್ಕೆ. ಅದೇ ತರ ಇದರಲ್ಲಿ ಆಂಕಲ್ ಅಂತೂ ಇದೆ. ಆಂಕಲ್ ಅಂತೂ ನಿಮಗೆ 110 ಕೊಡ್ತಾ ಇದೀವಿ. 110ಗೆ ಆಂಕಲ್ ಅಂತೂ ಶಿಮ್ಮರ್ ಲೆಗಿನ್ಸ್. ಓಕೆ ಓಕೆ ಓಕೆ. ಇವಾಗ ಇರೋವರೆಗೂ ಹಿಂಗೆ ಸ್ಟೆಚ್ ಬರಬೇಕು, ಸ್ಟೆಚ್ ಕಮ್ಮಿ ಇದೆ ಅದು, ಅದಕ್ಕೆ ನಾವು ಕೊಡ್ತಾ ಇದೀವಿ. ಇವಾಗ ನಾನು ಇದೆಲ್ಲ ಪ್ರತಿಯೊಂದು ಚೆಕ್ ಮಾಡಕ್ಕಾಗಲ್ಲ. ಕೆಲವೊಂದು ಕಲರ್ ಮಾತ್ರ, ಮಿಕ್ಕಿದ ಕಲರ್ ಎಲ್ಲಾನು ಸ್ಟೆಚ್ ಇದೆ, ಎಲ್ಲ ಚೆನ್ನಾಗಿದೆ. ನಿಮಗೆ ಲೈಕ್ರ ವಿತ್ ಲೈಕ್ರ ಅದೆಲ್ಲ ಬರ್ತದೆ. ಇದು ಬಂದು 110 ಕೊಡ್ತೀವಿ. ಇರೋ ಸ್ಟಾಕ್ ಖಾಲಿ ಆಗೋವರೆಗೂ. ಬಟ್ಟೆ ಮುಟ್ಬಿಡಿ ನೀವು, ಬಟ್ಟೆಯಲ್ಲಿ ನಿಮ್ಗೆ ಯಾವ್ದಾದ್ರು ಕಾಂಪ್ರಮೈಸ್ ಮಾಡಲ್ಲ. ಚೆನ್ನಾಗಿದೆ, ಜಸ್ಟ್ ಲೈಕ್ರ ಇದು ಕಮ್ಮಿ ಆಗಿದೆ. ಹೌದು, ಅದಕ್ಕೆ ಅದನ್ನು ನಾವು ಸೆಕೆಂಡ್ ಸೇಲ್ ಯಾರು ಕೊಡಲ್ಲ. ಯಾಕಂದ್ರೆ ನಮ್ಮ ಬ್ರ್ಯಾಂಡ್ ನೇಮ್ ಕೆಡ್ಸ್ಬಿಡ್ತಾರೆ. ನಮ್ಮ ಡೀಲರ್ಗೆ ನಾವು ಕೊಡ್ತೀವಿ, ಬೇರೆ ಯಾರು ಕೊಡಲ್ಲ. ಅದು ಬೇರೆ ಯಾರು ವೇಸ್ಟ್ ಮಾಡೋಂಥವ್ರಿಗೆ ಯಾರು ಕೊಡಲ್ಲ. ಯಾಕಂದ್ರೆ ಅವ್ರಿಗೊಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು. ಯಾವುದೇ ಥರದ ಲೆಗಿನ್ಸ್ ತಗೊಂಡ್ರು ನಿಮಗೆ 100% ಗ್ಯಾರಂಟಿ ಎಲ್ಲ ಬರ್ತದೆ. ಇದು ನಾವು ಇವಾಗ ಕಲರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡಿದೀವಿ, ಫುಲ್ ಲೆಂತ್. ಹೌದು, ಇದು 130 ರೂಪೀಸಿಂದ 4 ಲೈಕ್ರ ಸ್ಟಾರ್ಟ್ ಆಗ್ಬಿಡುತ್ತೆ. 130 ಇಂದ ಸ್ಟಾರ್ಟ್. ಓಕೆ, ಏನೇ ಹೇಳಿದ್ರು ನಿಮ್ಗೆ ಬರಲ್ಲ. 4 ಲೈಕ್ರ 130 ಇಂದ ಸ್ಟಾರ್ಟ್. ನೀವು ಚಿಕ್ಕಪೇಟೆಗೆ ಹೋದ್ರೆ ಗೋ ಕಲರ್ಸ್ ಮತ್ತೆ ಟ್ಯಾಗ್ ಕಟ್ ಅಂತ ತಗೋತೀರಾ, ಎಲ್ಲ ಸೆಕೆಂಡ್ಸ್ ಅಲ್ಲಿ. ಇದ್ರಲ್ಲಿ ಯಾವ್ದು ಇರಲ್ಲ, ಇದು ಬ್ರ್ಯಾಂಡ್ ಲೋಗೋ ಸಮೇತ ತಗೋಬಹುದು ನೀವು. ಓಕೆ, ಫ್ರೆಶ್ ಆಗೇ ತಗೋದು. ನೋಡಿ, ಇದನ್ನ ಹೇಳ್ಕೊಳ್ಳಿ ನೀವು, ಸೇಮ್ ಅದೇ ಫ್ಯಾಬ್ರಿಕ್ ಬರ್ತದೆ ನಿಮಗೆ. 130 ರೂಪೀಸ್ ಕೊಡ್ತೀವಿ ಅಂತ ಹೇಳಿದ್ರು ನಾವು ಹೋಲ್ಸೇಲ್ ಅಲ್ಲಿ. ಪಕ್ಕಾ ಕ್ವಾಲಿಟಿ ಬ್ರ್ಯಾಂಡ್ ಸಮೇತ ಕೊಡ್ತೀವಿ. ಓಕೆ, ಎಲ್ಲ ಟ್ಯಾಗ್ ಕೊಟ್ಟಂತ ಕೊಡ್ತಾರೆ, ಬಟ್ ನಾವು ಟ್ಯಾಗ್ ಅಲ್ಲಿ ವಿತ್ ಟ್ಯಾಗ್ ಸಮೇತ ಕೊಡ್ತೀವಿ ನಮ್ಮ ಬ್ರ್ಯಾಂಡ್ ಅಲ್ಲಿ. ಪಕ್ಕಾ ಕ್ವಾಲಿಟಿ. ಅದು ಸುಮ್ಮನೆ ಯಾವ್ದೋ ಒಂದಿರುತ್ತೆ, ಟ್ಯಾಗ್ ಕಟ್ ಮಾಡಿ ಕೊಡ್ತಾರೆ. ಹೌದು. ಇದು ನೋಡಿ, ದುಪ್ಪಟ್ಟ ಮಾಡಿದೀವಿ. 25 ರೂಪೀಸ್ ಇಂದ ಸ್ಟಾರ್ಟ್. 25, 30, 35, 40 ರೂಪೀಸ್ ವರೆಗೂ. ಜಸ್ಟ್ 25 ಇಂದ ದುಪ್ಪಟ್ಟ. 25 ಇಂದ ದುಪ್ಪಟ್ಟ ಸ್ಟಾರ್ಟ್. ಇದು ಬಂದು ಶಾಲ್. ಓಕೆ, ಸ್ಟೋಲ್ ಅಂತೀವಿ. ಸ್ಟೋಲ್. ಓಕೆ, ಹಿಂಗೆ ಕತ್ಕಾಕೊಳ್ತಾರೆ. ಇದು ಮಿಕ್ಸಿಂಗ್ ಸೈಜ್. ಇದು ನಿಮಗೆ 95, 65 ಇಂದ ಸ್ಟಾರ್ಟ್ ಆಗಿ 95 ವರೆಗೂ ಇದೆ. ಓಕೆ, ಅದೇ ತರ ನಿಮಗೆ ಕಾಟನ್ ಶಾಲ್ 39 ರೂಪೀಸ್ ಇಂದ ಸ್ಟಾರ್ಟ್. 39, 40 ಇಂದ. ಹೌದು, ಮಿಕ್ಸಿಂಗ್ ಕಲರ್. 2.5 ಮೀಟರ್ ಬಂದಿವೆ ಶಾಲು ಮಾಡಿ. ಯಾಕಂದ್ರೆ ಇದೆಲ್ಲ ತಿರುಪೂರಲ್ಲಿ ಇತ್ತು, ಎಲ್ಲಾರು ಇಲ್ಲೂ ಕೊಡಿ ಸರ್, ಇಲ್ಲೂ ಕೊಡಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ತರಿಸಿದೀವಿ. ಎಲ್ಲ ಕ್ವಾಲಿಟಿ ನೋಡ್ಬೇಕು. ಕ್ವಾಲಿಟಿಯಲ್ಲಿ ಯಾವುದೇ ತರ 40 ರೂಪೀಸ್ 39 ಇಂದ. ನೋಡಿದ್ರ ಸೈಜು? ಓಕೆ, ಸೂಪರ್ ಆಗಿದೆ. ಹೇಳೋದು ಇನ್ನೂವರೆಗೂ ಹೋಗಿದೆ. ಒಂದು ಚೂರು ಸ್ಟಿಚಿಂಗ್ ಅಲ್ಲಿ ಮಿಸ್ಟೇಕ್ ಇರಲ್ಲ ಸರ್ ನಿಮಗೆ. ಪಕ್ಕಾ ಕ್ವಾಲಿಟಿ ಆಗಿರ್ತದೆ ನಿಮಗೆ. ಸುಮಾರು ವೆರೈಟೀಸ್ ಇದೆ ಸರ್, 1-2 ವೆರೈಟೀಸ್ ಅಲ್ಲ, ಸುಮಾರು ವೆರೈಟೀಸ್ ಬರ್ತವೆ. ಇದನ್ನು ನೋಡಿ,
ನಾಜ್ಮಿ ಶಾಲು 60 and 70 rupees ಸ್ಟಾರ್ಟ್ ಮಾಡಿದೀವಿ. ಲಕ್ಕಿ ಡ್ರೀಮ್ಸ್ ನೇಮಲ್ಲೇ ಬಂದಿದೆ. ಓಕೆ. ನಮ್ಮ ಬ್ರ್ಯಾಂಡೇ, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದೀವಿ. ಓಕೆ. ಎಲ್ಲರೂ ಹೇಳ್ತಾರೆ ನಮ್ದು ಬಟ್ ನಮ್ದೇ ಮಾಡಿಸ್ತಾ ಇದೀವಿ, ನಾವು ಕೊಡ್ತಾ ಇದೀವಿ. ಪ್ರತಿಯೊಂದಲ್ಲೂ ಕಲರ್ಸ್ ನಿಮಗೆ ಫುಲ್ ಬಂದೇ ಬರ್ತವೆ. ಎಷ್ಟು ಕಲರ್ ಬೇಕಾದ್ರೂ ತಗೋಬಹುದು. ಓಕೆ. ನೀವೆಲ್ಲ ಆಲ್ ಓವರ್ ಒಂದ್ಸರಿ ತೋರಿಸ್ಬಿಡಿ ಹ್ಮ್. ಯಾವ ತರ ಇದೆ. ನಿಮ್ಗೆ ಯಾರ ಕಮೆಂಟ್ಸ್ ಯಾವ್ದಾರು ಬಂದಿದೆ ಸರ್ ಕ್ವಾಲಿಟಿ ಬಗ್ಗೆ ಏನಾರ ಸರಿ ಇಲ್ಲ ಆ ಥರ ಏನು ಬಂದಿಲ್ಲ ಸರ್, ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಇದೆ ಇನ್ನೂವರೆಗೂ. ಸರ್ ಇವಾಗ ಬೆಂಗಳೂರಲ್ಲಿ ಫ್ರಾಂಚೈಸಿ ಕೊಟ್ಟಿದ್ದೀರಾ ಸರ್, ಯಾವ್ದಾರು ಹೇಳಿದ್ರಲ್ಲ? ಅದು ಒಂದು ಕೊಟ್ಟಿದೀವಿ ಸರ್. ಓಕೆ. ಹೊರಮಾವಲ್ ಕೊಟ್ಟಿದೀವಿ. ವರ್ಮಾವಲ್ಲಿ ಟಾಕ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಹೊರಮಾವಲ್ ಕೊಟ್ಟಿದೀವಿ ಫ್ರಾಂಚೈಸಿ. ಆದ್ರೆ ಡಿಸ್ಟ್ರಿಬ್ಯೂಟರ್ಶಿಪ್ ಕೊಟ್ಟಿಲ್ಲ. ಡಿಸ್ಟ್ರಿಬ್ಯೂಟರ್ಶಿಪ್ ಇವಾಗ ನಾವು ಕೊಡ್ತಾ ಇದೀವಿ. ಓಕೆ. ಯಾರಿಗಾರ ಇಂಟ್ರೆಸ್ಟೆಡ್ ಇತ್ತು ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡ್ತೀವಿ. ನಮ್ಮಲ್ಲಿ ಬಾಟಮ್ ವೇರ್ ಮಾತ್ರ ಅಲ್ಲ, ಟಾಪ್ ಎಲ್ಲ ಔಟ್ಫಿಟ್ ಎಲ್ಲ ಬರ್ತವೆ. ಲೇಡೀಸ್ ಎಲ್ಲ ಪ್ರತಿಯೊಂದು ಐಟಮ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ನಾವು 10 ವರ್ಷದಿಂದ ಬರೀ ಬಾಟಮ್ ವೇರ್ ಮಾತ್ರ ಮಾಡ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನೇ ಮಾಡಕ್ಕೆ ನಮ್ಗೆ ಟೈಮ್ ಇರಲಿಲ್ಲ, ಅಷ್ಟೊಂದು ಬಿಸಿ ಇದ್ರಲ್ಲೇ ಇದ್ದು ನಾವು. ಇವಾಗ ಸುಮಾರು ಜನ ಏನ್ ಕೇಳ್ತಾ ಇದಾರೆ, ಸರ್ ಮಾಡಿ ಲೆಗಿನ್ಸ್ ನಿಮ್ಮ ಹತ್ರ ತಗೊಂಡ್ ಹೋಗ್ಬೇಕು, ಬಾಟಮ್ ವೇರ್ ಇನ್ನೊಂದು ಕಡೆ ಹೋಗ್ಬೇಕು. ಅವರೆಲ್ಲ ಎಲ್ಲ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಎಲ್ಲ ಟ್ರೇಡಿಂಗ್, ಎಲ್ಲಾ ಕಡೆಯಿಂದ ಟ್ರೇಡಿಂಗ್ ಮಾಡ್ತಾ ಇದಾರೆ. ನಮ್ದು ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಸುಮಾರು ಜನ ನಮ್ಮಲ್ಲಿ ತಿರುಪೂರ್ ಬಂದು ಫ್ಯಾಕ್ಟ್ರಿ ನೋಡ್ಬಿಟ್ಟು ಹೋಗಿದ್ದಾರೆ, ವಿಸಿಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನ ಕಸ್ಟಮರ್ಗಳು. ಯಾಕಂದ್ರೆ ಎಲ್ಲರೂ ತೋರಿಸ್ತಾರೆ ವಿಡಿಯೋಸ್ನ. ಬಟ್ ನಾವೇನಂತೀವಿ ಅಂದ್ರೆ, ನಿಮ್ಗೆ ಬೇಕು ಅಂತ ಹೇಳಿ ಬನ್ನಿ, ನಾನು ತೋರಿಸ್ತೀನಿ, ಬಂದು ನೀವು ನೋಡಿ ಟೀ ಕಾಫಿ ಕುಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಂತೀವಿ ತಿರುಪೂರಿಗೆ. ಬಟ್ ಸುಮಾರು ಜನ ತಿರುಪೂರಿಗೆ ಬರೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಮಾತ್ರ ನಾವು ಇಲ್ಲಿ ಮಾಡಿದೀವಿ. ಕರ್ನಾಟಕದಿಂದ ಬರೋರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅಲ್ಲಿ ತಮಿಳ್ ಮಾತ್ರ ನಡೀತದೆ, ಕನ್ನಡ ಹಿಂದಿ ಯಾವುದು ನಡೆಯಲ್ಲ ಅಲ್ಲಿ. ಅವಾಗ ಏನಾಗ್ತದೆ ಅಂತ ಹೇಳಿ ಇಂಗ್ಲೀಷು ಅಲ್ಲಿ ಮ್ಯಾಕ್ಸಿಮಮ್ ಮಾತಾಡಲ್ಲ, ಎಲ್ಲ ಫುಲ್ ತಮಿಳೇ ಮಾತಾಡೋದು. ನಮ್ಮಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಿಲ್ಲ. ನಮ್ಮ ಶಾಪಲ್ಲಿ ಎಲ್ಲ ಲ್ಯಾಂಗ್ವೇಜ್ ಮಾತಾಡೋರು ಇದ್ದಾರೆ. ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಯಾವ ಲ್ಯಾಂಗ್ವೇಜ್ ಇದ್ರು ನೋ ಪ್ರಾಬ್ಲಮ್, ಎಲ್ಲ ಮಾತಾಡ್ತೀವಿ. ಇಲ್ಲಾದ್ರೂ ಸರಿ ಎಲ್ಲಾದ್ರೂ ಸರಿ ಮಾತಾಡ್ತೀವಿ. ಬೆಂಗಳೂರಲ್ಲಿದ್ರು ತಿರುಪೂರಲ್ಲೂ ಫ್ಯಾಕ್ಟ್ರಿ ಬಂದು ವಿಸಿಟ್ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಬಂದ್ ಮಾಡಿ. ಇಲ್ಲ ನಿಮ್ಮ ಹೆಸರಲ್ಲಿ ಮಾಡಬೇಕು, ನಿಮ್ಮ ಬ್ರ್ಯಾಂಡಲ್ಲಿ ಮಾಡಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ. ಎಲ್ಲ ಟೋಟಲಿ ಬಾಟಮ್ ವೇರ್. ಓಕೆ. ಸೊ ಹೊಸದಾಗಿ ಯಾರಾದ್ರೂ ಫ್ರಾಂಚೈಸಿ ಅಥವಾ ಡಿಸ್ಟ್ರಿಬ್ಯೂಷನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಮಾಡ್ಬೋದು ಸರ್, ಕೊಡ್ತಾ ಇದೀವಿ. ಓಕೆ ಸರ್. ಇದು ಲೈಫ್ ಟೈಮ್ ಬಿಸ್ನೆಸ್. ಇದು ಒಂದಿನದ್ದಲ್ಲ, ಒಂದಿನ ಆಫರ್ ಕೊಟ್ಟಲ್ಲ. ಆಫರ್ ಅಲ್ಲಿ ಅಂತ ಕೊಡೋದು ಸರ್, ನೋಡಿ ಸರ್, ಲಾಸ್ಟ್ ಮಾಡ್ಕೊಂಡು ಯಾರು ಬಿಸ್ನೆಸ್ ಮಾಡಲ್ಲ. ಕರೆಕ್ಟ್. ಒಂದಿನಾನು ಲಾಸ್ಟ್ ಮಾಡ್ಕೊಂಡು ಯಾರು ಕೊಡಲ್ಲ. ಅಂದ್ರೆ ನಾವೇನು ನಮ್ಮ ಕಸ್ಟಮರ್ಗೆ ಪಕ್ಕನ ಕ್ವಾಲಿಟಿ ನಾವು ಕೊಟ್ಟರೆ ಅವ್ರು ನಮ್ಮನ್ನು ಹುಡುಕೋಬರ್ತಾರೆ. ಅದು ನಮ್ಮ ಮೈಂಡ್ ಸೆಟ್. ಬ್ರ್ಯಾಂಡಾಗಿ ಕೊಡೋಣ, ಕಮ್ಮಿ ರೇಟಲ್ಲಿ ಕೊಡೋಣ. ಇವಾಗ ನೀವು ಅಂದಂಗೆ ದೊಡ್ಡ ಟಿವಿ ಚಾನಲ್ ಕೊಟ್ಟರೆ ದೊಡ್ಡ ಅಮೌಂಟ್ ಕೊಡಬೇಕು. ಅದು ನಾವು ಎಲ್ಲಿ ತಗೋಬೇಕು? ಕಸ್ಟಮರ್ ಹತ್ರ ತಗೋಬೇಕು. ನಾವು ನಾರ್ಮಲ್ ಆಗಿರೋ ಒಂದು ಸೋಷಿಯಲ್ ಮೀಡಿಯಾದೆಲ್ಲ ಆ್ಯಡ್ ಕೊಡ್ತಾ ಇದೀವಿ. ಇದು ಏನಕ್ಕೆ ಆ್ಯಡ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಒಳಗಡೆ ಇರೋದ್ರಿಂದ ಸುಮಾರು ಜನಕ್ಕೆ ಎಲ್ಲಿ ಹೋಲ್ಸೇಲ್ ಸಿಗ್ತದೆ ಅಂತ ಗೊತ್ತಿಲ್ಲ. ಬ್ರೋಕರ್ ನಡ್ಕೊಂಡು ಅವರು ಕಮಿಷನ್ ಕೊಡಬೇಕು. ಚಿಕ್ಕಪೇಟೆ ಒಳಗಡೆ ಹೋದ್ರೆ 99% ಏಜೆಂಟ್ಗಳೇನೆ ಫುಲ್ ಎಳ್ಕೊಂಡು ಹೋಗ್ಬಿಡ್ತಾರೆ. ರೀಟೇಲ್ಗೆ ಹೋಗ್ಲಿ, ಹೋಲ್ಸೇಲ್ಗೆ ಹೋಗ್ಲಿ, ಹಿಂದೆನೇ ಹೋಗ್ಬಿಡ್ತಾರೆ. ನೀವು ನಿಮ್ಗೆ ಗೊತ್ತಿರೋ ಅಂಗಡಿಗಿದ್ರು, ನನಗೆ ಗೊತ್ತಿರೋ ಅಂಗಡಿಗೆ ನಾನು ಹೋಗ್ತಾ ಇದ್ರೆ ನಾನು ಹಿಂದೆನೇ ಬರ್ತಾನೆ. ಹಿಂದೆ ಬಂದ್ಬಿಟ್ಟು ಅವ್ನು ಕಣ್ಣು ಹೊಡೆದ್ಬಿಟ್ಟು ಹೋಗ್ತಾನೆ. ನಾನು ಇವಾಗ ಸುಮಾರು ನಾನು ಸಪ್ಲೈ ಮಾಡೋ ಅಂಗಡಿಗಳಲ್ಲೇ ಅವ್ರು ಬಂದು ಕಣ್ಣೊಡಿತಾರೆ. ಅವಾಗ ಅವ್ನು ಹೇಳ್ತಾನೆ, ಅವ್ರು ಸಪ್ಲೈ ಮಾಡೋರಪ್ಪ, ಅವ್ರಿಗೆ ನಮಗೆ ಗುಡ್ಸ್ ಕೊಡ್ತಾ ಇರೋರು, ನೀನು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಎಷ್ಟೋ ಜನ ಬೈದು ಕಳಿಸಿದ್ದಾರೆ ನಮ್ಮಲ್ಲಿ. ಇದು ಹೊರಮಾವಲ್ಲಿ ನಮ್ಮ ಫ್ರಾಂಚೈಸಿ ಇದೆ, ಅಲ್ಲೂ ತಗೋಬೋದು. ಇಲ್ಲಿ ಶಿವಾಜಿನಗರ ಹತ್ರ ಅಂತ ಹೇಳಿದ್ರೆ ಇಲ್ಲೂ ಬಂದು ತಗೋಬೋದು. ಅಡ್ರೆಸ್ ನಾನು ಹಾಕಿರ್ತೀನಿ, ಕಾಲ್ ಮಾಡ್ಕೊಳ್ಳಿ. ಏನೇ ಇದ್ರು ಲ್ಯಾಂಗ್ವೇಜ್ ಪ್ರಾಬ್ಲಮಲ್ಲಿ ಯಾರು ಭಯ ಬೀಳಂಗಿಲ್ಲ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಸಪ್ಲೈ ಕೊಡೋಣ. ಹೊರಗಡೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, 100% ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ. ಎಲ್ಲ ಕಡೆಗೂ ನಾವು ಸಪ್ಲೈ ಇದೆ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡೇ ಮಾಡ್ತಾ ಇದ್ದೀವಿ. ಇದು ಅಡ್ರೆಸ್ ಬಂದು ಶಿವಾಜಿನಗರ ಚರ್ಚ್ ಆಪೋಸಿಟ್ ರೋಡಲ್ಲಿ ಮಾರ್ಕೆಟ್ ಇದೆ. ಮಾರ್ಕೆಟ್ ರೋಡಲ್ಲಿ ಒಂಚೂರು ನಡ್ಕೊಂಡು ಕ್ಯಾಶ್ ಸೆಂಟರ್ ಅಂತ ಚೇರ್ ಅಂಗಡಿ ಇದೆ, ಬಿದಿರು ಚೇರ್ ಅಂಗಡಿ ಇದೆ. ಅದು ಬಿಟ್ಟು 4ನೇ ಅಂಗಡಿ ಲೆಫ್ಟಲ್ಲೇ ಒಂದು ಪೈಂಟ್ ಡಬ್ಬ ಮಡಗಿರ್ತಾನೆ, ಏಷ್ಯನ್ ಪೈಂಟ್ ಅಂಗಡಿ ಇದೆ. ಅದು ಡಬ್ಗಳು ಆಚೆ ಒಳಗೆ ಮಾಡಿರ್ತಾರೆ. ಲೆಫ್ಟ್ ತೊಗೊಂಡ್ರೆ ನಮ್ಮ ಅಂಗಡಿ ಒಳಗಡೆ ಒಂದು ಅಂಗಡಿಯಿಂದ ಹಿಂದೆಗಡೆನೆ. ಏನಕ್ಕೆ ಮುಂದೆ ನಾವು ಮಾಡ್ಕೋಬಹುದು. ಮುಂದೆ ಮಾಡೋದು ಏನಿದೆ, ರೆಂಟ್ ಜಾಸ್ತಿ ಆಗ್ತದೆ. ರೆಂಟ್ ಜಾಸ್ತಿ ಆದಾಗ ಏನಾದ್ರು ಎಕ್ಸ್ಪೆನ್ಸ್ ಜಾಸ್ತಿ ಆದಾಗ ಪೀಸ್ ಮೇಲೆ ರೇಟ್ ಎಕ್ಕಿಸ್ಬೇಕು, ಪ್ರೈಸ್ ಜಾಸ್ತಿ ಆಗುತ್ತೆ. ಆ ಪ್ರೈಸ್ ನಮ್ಮ ಕಸ್ಟಮರ್ ಮೇಲೆ ಹಾಕ್ಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಒಳಗೆ ತಗೊಂಡಿದೀವಿ. ಈಸಿ, ನಿಮಗೆ ತಗೊಂಡೋಗೋಕ್ಕೂ ಬರೋಕ್ಕೂ ಹೋಗೋಕ್ಕೆಲ್ಲ ಈಸಿ. ನನ್ನ ಅಡ್ರೆಸ್ಸು, ಫೋನ್ ನಂಬರ್ ಇದ್ರಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.